ಮಾಡಿ ಅವರನ್ನು ಮೊದಲಿನಂತೆ ಮಾಡಿದ್ದೀಯ. ನಿನ್ನ ಋಣವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ? ಸಾಗರ್ ಅವರೇ, ನಿಮ್ಮ ತಂದೆಯವರು ಮಾಡಿರುವ ಉಪಕಾರಕ್ಕಿಂತ ನಾನು ಮಾಡಿರುವ ಸೇವೆ ದೊಡ್ಡದಲ್ಲ. ಏನಾದರೂ ನೀವು ಒಡೆಯರನ್ನ ಜೀವಂತವಾಗಿ ನೋಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಅತ್ತಿಗೆ ನಾಗವೇಣಿ. ನೀವು ತಾಯಿ ಅಂತ ನನಗೆ ಸಾಬೀತು ಮಾಡಿದ್ರಿ. ನೀವು ಈ ಬಂಗಾರದ ಗುಡಿಗೆ ತಕ್ಕ ಸೊಸೆ. ನಾನು ಮನೆ ಬಿಟ್ಟ ಗಳಿಗೆಯಿಂದ ನಮ್ಮ ಅಪ್ಪಾಜಿ ಕಡೆಗೆ ಹೆಚ್ಚಿನ ನಿಗಾ ವಹಿಸಿ ನಮ್ಮ ಅಣ್ಣ ಗಜೇಂದ್ರನ ಕೈಯಿಂದ ಅವರನ್ನು ಪಾರು ಮಾಡಿದ್ದೀರಾ. ನೀವು ನಮ್ಮ ಅಮ್ಮ ಅನ್ನಪೂರ್ಣ ನಮ್ಮ ಈ ಮನೆಗೆ ಬಂದಂತೆ ಆಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಈ ಬಂಗಾರದ ಗುಡಿಗೆ ತಕ್ಕ ಸೊಸೆಯಾಗಿದ್ದೀರಾ. ಈ ಬಂಗಾರದ ಗುಡಿಗೆ ಯಾವಾಗ್ಲೂ ನನ್ನ ದೀಪ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅಮೃತ, ಸಾಗರ್, ಯಾಕ್ರೋ ಇಷ್ಟು ದೊಡ್ಡ ಮಾತಾಡ್ತಿದ್ದೀರಾ? ಬಡತನದ ಬೇಗೆಲಿದ್ದು ನನಗೆ ಬಂಗಾರದ ಗುಡಿಲಿ ತಾಯಿ ಸ್ಥಾನ ಕೊಟ್ಟವ್ರು ನೀವು. ನೋಡಿ, ತಾಯಿಯಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ಮಾವ ಬನ್ನಿ ಇಲ್ಲಿ. ಮಾವ, ಅಮೃತ ಮತ್ತೆ ರಾಕೇಶು ನಿಮ್ಮ ಒಪ್ಪಿಗೆ ಪಡೆಯೋವರೆಗೂ ಮದುವೆ ಮಾಡ್ಕೊಬಾರ್ದು ಅಂತ ನಿಮ್ಮ ಒಪ್ಪಿಗೆಗೋಸ್ಕರ ಇಲ್ಲಿ ತನಕ ಕಾದಿದ್ದಾರೆ. ದಯವಿಟ್ಟು ಒಪ್ಪಿಗೆ ನೀಡಿ ಅವ್ರಿಗೆ ಮದುವೆ ಮಾಡಿ ಮಾವ. ರಾಕೇಶ್, ನೀನೊಬ್ಬ ಮನೋರೋಗದ ತಜ್ಞರಾಗಿ ನನ್ನನ್ನು ಕಾಪಾಡಿ ನೀನು ತುಂಬಾ ಆದರ್ಶ ವ್ಯಕ್ತಿಯಾಗಿ ಬಿಟ್ಟೆ. ಅಪ್ಪಾಜಿ, ನಾನು ಈ ಜನ್ಮದಲ್ಲಿ ನಿಮ್ಮನ್ನು ಈ ರೀತಿ ನೋಡುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ. ನೀವು ಒಡೆಯ ರೂಪದಲ್ಲಿ ಮತ್ತೆ ನಮಗೆ ಸಿಕ್ಕಿರುವುದು ನಮಗೆ ತುಂಬಾ ಸಂತೋಷವಾಗುತ್ತಿದೆ. ಅಪ್ಪಾಜಿ, ಆ ದೇವ್ರು ನಿಮ್ಗೆ ಎಷ್ಟೇ ಕಷ್ಟ ಕೊಟ್ಟರು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀರಾ. ಆದ್ರೆ ನೀವು ಮಾಡೋ ದಾನ ಧರ್ಮಕ್ಕೆ ನಿಮ್ಮನ್ನ ಆ ದೇವರು ಖಂಡಿತ ಕಾಪಾಡಿದ್ದಾನೆ. ನಮ್ಮ ಸಂಕಟ ದಿನಗಳು ಕಳೆದು ಇನ್ನು ಮುಂದೆ ಒಳ್ಳೆ ದಿನಗಳು ಬರುತ್ತಿವೆ. ಕಾಲ ಕಳೆದಂತೆ ವಿಷಯಗಳಿಗೆ ಹೋಗಿ ಅಮೃತಗಳಿಗೆ ಬಂದಿದೆ. ಅಮ್ಮ ನಾಗವೇಣಿ, ನೀನು ನಿಜವಾಗಲೂ ಬಂಗಾರದ ಗುಡಿಯ ಸೊಸೆ. ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿ ಇದ್ದರೆ ಅವರಿಗೆ 100 ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೆ. ನೀನು ಈ ಮನೆ ಸೊಸೆ ಮಾತ್ರವಲ್ಲ, ನಮ್ಮ ಮಗಳು. ನಿನಗೆ ನನ್ನ ಕೋಟಿ ನಮಸ್ಕಾರಗಳು. ರಾಕೇಶ್, ನನಗೆ ಪುನರ್ಜನ್ಮ ಕೊಟ್ಟ ಪುಣ್ಯಾತ್ಮ ನೀನು. ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ನಿನ್ನ ಋಣಭಾರವನ್ನು ನಾನು ಯಾವ ರೀತಿ ತೀರಿಸಲಿ? ಒಡೆಯರೇ, ಋಣದ ವಿಚಾರವನ್ನು ನೀವು ಮಾತನಾಡಬಾರದು. ನಿಮ್ಮ ಋಣಭಾರನೇ ಬೇಕಾದಷ್ಟಿದೆ. ಯಾವತ್ತು ಧರ್ಮಕ್ಕೆ ಜಯ ತಾತ್ಕಾಲಿಕವಾಗಿ ಅಧರ್ಮಕ್ಕೆ ಜಯ ಸಿಗಬಹುದು, ಆದರೆ ಕೊನೆಯಲ್ಲಿ ಧರ್ಮಕ್ಕೆ ಜಯ ಸಿಗುವುದು. ಇದಕ್ಕೆ ಅಪ್ಪಾಜಿ, ನನ್ನನ್ನು ಕ್ಷಮಿಸಿ. ದುಡಿಗೆ ಹಾಲಿನಂತ ಸಂಸಾರವನ್ನು ಒಡೆದು ಚೂರು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಅಪ್ಪಾಜಿ, ನನ್ನನ್ನು ಕ್ಷಮಿಸಿ. ಏನೋ ಇದಲ್ಲ, ಮಾಡುವುದೆಲ್ಲವನ್ನು ಮಾಡಿ ಬಂದು ಈಗ ದುಃಖಿಸುವುದರಿಂದ ಏನು ಪ್ರಯೋಜನ? ಅಂದು ನೀನು ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದರೆ ನಮ್ಮ ಬಂಗಾರದ ಗುಡಿಗೆ ಇಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ. ಹೋಗಲಿ ಬಿಡು. ಎಲ್ಲ ಕಂಟಕಗಳು ಕಳೆದು ಅಮೃತಗಳಿಗೆ ಕೂಡಿ ಬಂದಿದೆ. ಅಪ್ಪಾಜಿ, ನಾನು ಮಾಡುವ ತಪ್ಪಿಗೆ ನಿಮ್ಮ ಹತ್ರ, ನಾಗು ಹತ್ರ, ತಮ್ಮ ಸಾಗರ ಅಮೃತರ ಹತ್ರ ಕ್ಷಮೆ ಕೇಳಿ ಯಾರ ಕಣ್ಣಿಗೂ ಕಾಣದ ಹಾಗೆ ಬಲು ದೂರ ಹೊರಟು ಹೋಗುತ್ತೆ. ಅಣ್ಣ, ಹೀಗೆಲ್ಲ ಮಾತಾಡಬೇಡ. ನೀನು ಯಾವಾಗ ನಮ್ಮ ಜೊತೆ ನಗುತ್ತಿರಬೇಕು. ಈ ಅಣ್ಣನ ಆಸೆ ನಮಗೆ ಸದಾ ಶ್ರೀರಕ್ಷೆ ಆಗಬೇಕು. ಹೌದಣ್ಣ, ನೋಡು, ನಿನ್ನ ತಪ್ಪು ಅರಿವು ನಿನಗಾಗಿದೆಯಲ್ಲ, ಅಷ್ಟೇ ಸಾಕು. ನಾಗವೇಣಿ, ನಿನ್ನನ್ನು ನಾನು ಅರ್ಥ ಮಾಡಿಕೊಳ್ಳದೆ ಕೊಡಬಾರದ ಚಿತ್ರಹಿಂಸೆಯನ್ನು ಕೊಟ್ಟು ಬಿಟ್ಟೆ. ಈ ಪಾಪಿ ಗಂಡನನ್ನು ಕ್ಷಮಿಸುತ್ತೀಯಾ? ಯಾಕ್ರಿ ಕ್ಷಮೆಗೆ ಮಾತು ಕೇಳ್ತೀರಾ? ಎಲ್ಲ ವಿಧಿ ಆಟನ ತಪ್ಪಿಸೋದಕ್ಕೆ ನಮ್ಮಿಂದ ಆಗುತ್ತಾ? ಅಂತೂ ನಿಮಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ಅರಿವಾಯ್ತಲ್ಲ, ಅಷ್ಟು ಸಾಕು. ಮಾವ, ಆದಷ್ಟು ಬೇಗ ರಾಕೇಶ್ಗೂ ಅಮೃತಂಗೂ ಮದುವೆ ಮಾಡಿಸಿ ಮಾವ. ಚಂದ್ರು, ಏನಪ್ಪ ಚೆನ್ನಾಗಿದೆಯಾ? ನಿಮ್ಮ ಕುಟುಂಬವನ್ನು ಒಟ್ಟಾಗಿ ಸೇರುವುದು ನೋಡುತ್ತಿರುತ್ತಕ್ಕೆ ನನಗೆ ಸ್ವಲ್ಪ ಸಂತೋಷವಾಗುತ್ತಿದೆ. ಸರಿಯಾಗಿ ಹೇಳಿದೆ ಚಂದ್ರು. ಅಪ್ಪಾಜಿ, ಎಳೆ ನಮ್ಮ ಊರಿಗೆ ಹೋಗೋಣ.
ಊರಿನ ಜನರು ನಿಮ್ಮ ಬರುವಿಕೆಯ ನಿರೀಕ್ಷೆಗಾಗಿ ಕಾಯುತ್ತಿದ್ದಾರೆ. ಅಮೃತ, ನೀನು ಒಳ್ಳೆಯ ಹುಡುಗನನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯ. ರಾಕೇಶ್ ಬಂಗಾರಗುಡಿಗೆ ತಕ್ಕನಾದ ಅಳಿಯ. ರಾಕೇಶ್, ನನ್ನ ಮಗಳ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಂತ ನಿನ್ನ ಜವಾಬ್ದಾರಿ. ನೀನು ಕೂಡ ನಮ್ಮ ಜೊತೆ ಆ ಗುಡಿಗೆ ಬರಬೇಕು. ಸರಿ ಒಡೆಯರೆ, ದೇವರ ನಿರ್ಣಯಕ್ಕೆ ತಲೆಬಾಗಲೇಬೇಕು. ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯನೇ ಇಲ್ಲ. ಬಂಗಾರದ ಗುಡಿಗೆ ಕವಿದಿದ್ದ ಕತ್ತಲು ಕಳೆದು ಬೆಳದಿಂಗಳ ಬೆಳಕು ಮೂಡಿ ಬಂದಿದೆ. ಕಳೆದು ಹೋದ ಕೈ ಘಟನೆಗಳನ್ನು ಮರೆತು ಇನ್ನು ಎಲ್ಲರೂ ಸನ್ಮಾರ್ಗದಲ್ಲಿ ನಡೆದು ಹೊಸ ಜೀವನವನ್ನು ಶುರು ಮಾಡುವ. ಅಪ್ಪಾಜಿ, ನೀವು ಈ ಬಂಗಾರ ಗುಡಿಯ ದೇವರು. ಇನ್ನು ಮುಂದೆ ನೀವು ತೋರಿಸಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದು ನಿಮ್ಮ ಹೆಸರನ್ನು ಉಳಿಸುವ ಕೆಲಸ ಮಾಡ್ತೇವೆ. ಸಾಗರ, ವಯಸ್ಸಿನಲ್ಲಿ ನೀನು ಚಿಕ್ಕವನಾದರೂ ವಿವೇಕದಲ್ಲಿ ನನಗಿಂತ ದೊಡ್ಡವನು. ನಿನ್ನನ್ನು ತಮ್ಮನಾಗಿ ಪಡೆಯಲು ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದನೋ ನಾ ಕಾಣೆ. ಅಣ್ಣ, ನಾನು ಯಾವಾಗಲೂ ನಿಮ್ಮ ತಮ್ಮನಾಗಿ ನಿಮ್ಮ ಸೇವೆಯನ್ನೇ ಮಾಡ್ಕೊಂಡಿರ್ತೀನಿ. ನನಗೆ ಆಶೀರ್ವದಿಸಿ. ಆಡಕೊಡಿ ಅಣ್ಣ, ನೀನು ಅತ್ತಿಗೆ ಕೊರಳಿಂದ ಮುತ್ತೈದೆ ಮಾಂಗಲ್ಯವನ್ನು ತೆಗೆಸಿದ್ದೀಯಾ. ಹೆಣ್ಣು ಮಕ್ಕಳಿಗೆ ಮಾಂಗಲ್ಯವೇ ಶ್ರೀರಕ್ಷೆ. ನೀನೆ ನಿನ್ನ ಕೈಯಾರ ಅತ್ತಿಗೆಗೆ ತಾಲಿಯನ್ನು ಕಟ್ಟು. ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ತಗೋತೇವಲ್ಲ. ಎಲ್ಲ ಊಟ ಮಾಡ್ಕೊಂಡು ಹೋಗಿ, ದಯವಿಟ್ಟು ಯಾರು ಹೋಗ್ಬೇಡಿ. ಟೀ ಕುಡ್ಕೊಂಡು ಹೋಗು ಅಂತ ಹೇಳು.